ಬೆಳಕೊಡ್ತೀನಿ ಚಂದಂಗ ಏನತ್ತ ಹುಟ್ಟು ಹಬ್ಬ ಅಂತ ಬರ್ತ ನಮಗ ಯು ನಾನ್ ಸೆನ್ಸ್ ಯು ಜಾನಿ ಸಿನ್ಸ್ ಯು ಬ್ಲಡಿ ಫೂಲ್ ಯು ಕೋಲಾರ್ ಫೂಲ್ ಯು ರಾಸ್ಕಲ್. ಯಾಕೋ ನಿಮ್ಮ ಮಾಯಿ ನೋಡಿ ಕರಂಬ, ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವ್ಯಕ್ತಿ MBBS ಓದ್ತಾ ಇದ್ದಾನಂದ್ರೆ ಈ ಊರಿನ ಗೌಡನಾಗಿ ನನಗೂ ಕೂಡ ಹೆಮ್ಮೆ ವಿಷಯ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ ಹಣಕಾಸಿನ ತೊಂದರೆ ಆದ್ರೆ ನಾನು ಒಂದು ಫೋನ್ ಮಾಡಿ. ಆಯ್ತು ನೋಡಿ. 10 ನಂಬರ್ದಾಗ 6 ನಂಬರ್ ಸಿಗಿಸುವುದವು. ಒಂದು ಸಿಗಿಸಿ ಹೆಚ್ಚಾತು ನಿನಗೆ ಮತ್ತವ್ರು ಬಂದು ಸಿಗಿಸ್ತಾರೆ. ಫೋನ್ ಹಚ್ಚಿ ಪ್ಯಾಡ್ ಒಯ್, ಬಾಟ್ಲಿ ಒಯ್, ಗುಣಿ ಒಯ್, ಅವು ಒಯ್, ಇವು ಒಯ್, ಇವು ಒಯ್, ಒಟ್ಟು ಒಯ್ 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 ಒಯ್. ಇವಳ ಸಲ ನಾ ಹುಟ್ಟಿನ, ನನ್ನ ಸಲ ಇವ ಹುಟ್ಟ್ಯಾನ, ನಾ ಇಬ್ರು ಸೇರಿ ಇವಳಿಗೆ ಹುಟ್ಟೆವು. ನೀವು ನನ್ನನ್ನು ಏನು ಮಾಡುತ್ತಿರುವಿರಿ? ನಾನು ನಿನ್ನನ್ನು ಸಮಾಧಾನ ಮಾಡುತ್ತಿರುವೆ. ಅರ್ಧ ನೀವು ಸಮಾಧಾನ ಆಗುತ್ತಿರುವಿರಲ್ಲ. ಪ್ರೇಮದ ರಾಜ್ಯದ ಒಳಗ ನಡೆಸಿದಳು. ಈಗ ಬಂದ್ ಹೋಗಿರೋ ಮುಸುಡಿನ ಯಾವಾಗಾದ್ರೂ ನೋಡಿದೀಯ? ಇಲ್ಲಣ್ಣ, ನೋಡಿಲ್ಲ. ನಿಜ ಹೇಳ್ತಾ ಇದ್ದೀಯ? ನಿಜವಾಗ್ಲೂ ಅಣ್ಣ, ನಾನು ನೋಡಿಲ್ಲ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತೇ ನೋಡಿಲ್ಲ ಅಂತ ತಿಳ್ಕೊಂಡಿರೋ ನನ್ನ ತಂಗಿ ಏನಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ, ಹೇಳು, ಎಲ್ಲಿ ನೋಡಿದೀಯ ಅಂತ. ಅಣ್ಣ, ಅದು ಅದು ಕಾಲೇಜ್ನಲ್ಲಿ ನೋಡಿದ್ದೀನಣ್ಣ. ಕಾಲೇಜ್ ಅಂದ್ಮೇಲೆ ಒಬ್ರನ್ನೊಬ್ರು ನೋಡೋದು ಮಾತಾಡೋದು ಇದ್ದೇ ಇರುತ್ತೆ. ಮತ್ತೇನ ಅಥವಾ ಮತ್ತೇನಾದ್ರು? ಅಷ್ಟೇ ಅಣ್ಣ, ಅಷ್ಟೇ, ಮತ್ತೇನು ಇಲ್ಲ. ಯಾಕೋ ಮೈ ಕೈ ನಡಗ್ತಾ ಇದೆ? ಅದು ತುಂಬಾ ಚಳಿ ಅಲ್ವಣ್ಣ, ಅದಕ್ಕೆ. ಮುಖ ಎಲ್ಲ ಬೆವರ್ತಾ ಇದೆ? ಶೆಕೆ ಆಗ್ತಿದೆ ಅಣ್ಣ. ಶಬಾಷ್. ಅಂದ್ರೆ ಏನೋ ತಪ್ಪು ನಡೀತಾ ಇದೆ ಅಂತ ಹೇಳು. ಅವನಿಗೂ ನಿನಗೂ ಏನ್ ಸಂಬಂಧ ಅಂತ? ಅಣ್ಣ, ನಾನು ಅವರನ್ನ ತುಂಬಾ ಪ್ರೀತಿಸ್ತಾ ಏನ್ ತಲೆ ತೊಂಡ ಕತ್ತರ ಸಾಕು ಬಿಡ್ತೇನೆ. ಪ್ರೀತಿ ಅಂತೆ ಅಂತೆ ಕಂತೆ ಸಂತೆ ಹಂಗವ್ವ. ಈ ಪ್ರೀತಿ ಪ್ರೇಮ ಪ್ಯಾರ ಮೊಹಬ್ಬತ್ ಇಷ್ಕ್ ಅನ್ನೋದು ಬರೀ ಪುಸ್ತಕದಾಗ ಓದಕ, ಸಿನಿಮಾದಾಗ ನೋಡಕ್ ಅಷ್ಟ ಚಂದ. ನಿಜ ಜೀವನದಾಗ ಅನುಭವಿಸೋದಕ್ಕಲ್ಲ. ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನ ತುಂಬಿಕೊಂಡ್ರೆ ಹೊಟ್ಟೆ ಐತೆ. ಮುಂದೊಂದಿನ ಹಚ್ಚಿ ಚುರುಗುಟ್ಟಿದ್ರ ಯಾರು ಬೇಕಾದ್ರೂ ಮನೆ ಹೋಗಿಸ್ತೈತೆ. ಮೊದ್ಲು ಈ ಜಗತ್ನಲ್ಲಿ ಬದುಕಬೇಕಾದ್ರೆ ದುಡ್ಡು ಹೊಂದಿದ್ರ ಅಪ್ಪ ಉಣ್ಬಿಡ್ಬೇಕಾದ್ ಖರೀದಿ ಮಾಡ್ಬಾ. ಹಾಗ ಅಂದ್ಕೊಂಡಿರೋ ನಾನು, ಹಾಗ ಬಾಳ್ತಾ ಇರೋ ನಾನು. ಇದೆಲ್ಲ ನಿನಗೆ ಅರ್ಥ ಆಗುದಿಲ್ಲ. ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಿಂದಲ್ಲ. ಬದಲಾದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು, ಆ ಭಿಕಾರಿಗೂ ಒಳ್ಳೇದು. ಇರ್ಲಿಲ್ಲ ಅಂದ್ರ ಈ ನಿನ್ನ ಒಂದ್ ರೀತಿ ಗೋಮುಖ ವ್ಯಾಘ್ರ ಇದ್ದಂಗ. ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ, ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ. ನಾನು ಸರಿ ಇಲ್ಲ. ಅಣ್ಣ, ನಾವು ಶ್ರೀಮಂತರಿರಬಹುದು, ನಮ್ಮಲ್ಲಿ ಸಾಕಷ್ಟು ದುಡ್ಡು ಇರಬಹುದು. ದುಡ್ಡಿದೆ ಎಂಬ ಅಹಂಕಾರದ ಮತದಿಂದ ಚಪ್ಪಲಿನ ಬಂಗಾರದಲ್ಲಿ ಮಾಡಿಸಿದ್ರು ಅದನ್ನ ಕಾಲಲ್ಲೇ ಹಾಕ್ಬೇಕೇ ವಿನಃ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ಲಿಕ್ಕೆ ಆಗೋದಿಲ್ಲ ಅಣ್ಣ. ನಾಲ್ಕು ಅಕ್ಷರ ಕಲ್ತು ಮಾತ್ರಕ್ಕೆ ಅಣ್ಣನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ನನ್ನ ತಂಗಿ. ನಿನ್ನನ್ನ ಈ ರೀತಿ ಮಾತಾಡಿಸ್ತಾ ಇರೋದು ಕಲಿತಿರೋ ವಿದ್ಯೆ ಅಲ್ಲ. ಕೆಟ್ಟ ನೋಡ್ತಾ ಇರೋ ನಿನ್ನ ಹೊಲಸ ಮನಸ್ಸು. ಮೊದಲದು ಸರಿ ಮಾಡ್ಕೋ. ಇರ್ಲಿಲ್ಲ ಅಂದ್ರ ನಾನು ಸರಿ ಮಾಡ್ಬೇಕಾಗತ್ತೆ. ಅಣ್ಣ, ಇದೇ ನಿನ್ನ ಕೊನೆ ನಿರ್ಧಾರ. ಹಾಗಾದ್ರೆ ನಾನು ನಿನ್ನ ತಂಗಿ. ನಿನ್ನ ಮೈಯಲ್ಲಿ ಹರಿತಾ ಇರೋ ರಕ್ತನೇ ನನ್ನ ಮೈಯಲ್ಲೂ ಹರಿತಾ ಇರೋದು. ನಿನಗೆಷ್ಟು ರೋಷ, ವೇಷ, ಆಕ್ರೋಶ ಇದೆಯೋ ಅಷ್ಟೇ ನನಗೂ ಇದೆಯಲ್ಲ. ನೀನೇನಾದ್ರೂ ಇದನ್ನು ಹೊರತುಪಡಿಸಿ ನನ್ನ ಮದುವೆ ಮಾಡ್ತೀನಿ ಅನ್ನೋದಾದ್ರೆ ನೀನು ತಾಳಿ
ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ನಾನು ತಂದೆ ತಾಯಿಗಳ ತೀರಿ ಹೋದ ನಂತರ ಒಬ್ಳು ಮುದ್ದಾದ ತಂಗಿ ಅಂತ ಇದೇ ಬೆನ್ ಮೇಲೆ ಕೂರಿಸ್ಕೊಂಡು ಇದೇ ಕೈ ಯಾರ ತಿನಿಸು ಬೆಳೆಸಿದ್ರು ನೋಡು. ನಾನು ಮಾಡಿರೋ ತಪ್ಪು. ಚಿಕ್ಕವಳಿರುವಾಗಲೇ ನಿನ್ನ ಕಟ್ಟಿ ಸಾಯಿಸಿದ್ರೆ ಎಷ್ಟೋ ವಾಸ ಇತ್ತು. ಊರ್ ಜನಗಳ ಮುಂದೆ ನಾನು ಮರಿರೋ ಜನ ಊರ್ ಕಾಸಿಗೆ ಹರಾಚಾಕ್ಬಿಟ್ಟೆ. ನನ್ನ ತಂಗಿನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ. ಆ ಸುಂದರ ಬಾಲಿಗೆ ಹಿಂದೆ ಬಿದ್ದಿದ್ದ